ಹಾಯ್ ಸ್ನೇಹಿತರೆ, 2025 ಈ ಒಂದು ವರ್ಷದ ಮೊದಲನೇ ಒಂದು ತಿಂಗಳು ಜನವರಿ ತಿಂಗಳು ಮುಗಿತಾ ಬಂತು. ಫೆಬ್ರವರಿ ತಿಂಗಳಲ್ಲಿ ತಾವು ಅಪ್ಲೈ ಮಾಡುವಂತಹ ಒಂದು 4 ಹೊಸದಾಗಿರುವಂತಹ ಒಂದು ಗವರ್ನಮೆಂಟ್ ಜಾಬ್ಗಳ ಒಂದು ಅಪ್ಡೇಟ್ ಅನ್ನ ನಾನು ಇಲ್ಲಿ ತಂದಿದ್ದೀನಿ. ಸ್ನೇಹಿತರೆ, ತಾವೇನಾದ್ರೂ ಕೇವಲ ಅಂದ್ರೆ ಒಂದು SLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು ಅಥವಾ ಒಂದು ಡಿಗ್ರಿ ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು 4 ಒಂದು ಗವರ್ನಮೆಂಟ್ ಜಾಬ್ ಗಳಿಗೆ ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬಹುದು. ಈ ಒಂದು 4 ಒಂದು ಗವರ್ನಮೆಂಟ್ ಜಾಬ್ ಗಳಲ್ಲಿ ಒಂದು ಗವರ್ನಮೆಂಟ್ ಜಾಬ್ ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ನಿಮ್ಮ ಒಂದು SLC ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನ ಇಲ್ಲಿ ಒಂದು ನಡೆಸಿಕೊಂಡಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ಬನ್ನಿ, ಪ್ರತಿ ಒಂದು ವೇಕೆನ್ಸಿಗಳ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದೀನಿ. ಈ ಒಂದು 4 ಜಾಬ್ ಗಳ ಒಂದು ಅಪ್ಡೇಟ್ ಅನ್ನ ಪಡ್ಕೊಂಡು ತಾವು ಯಾವ ಒಂದು ಜಾಬ್ ಗೆ ತಾವು ಅಪ್ಲೈ ಮಾಡಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದೀರಾ ಮತ್ತು ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನು ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಇದೇ ರೀತಿಯಾದಂತಹ ಒಂದು ಹೊಸ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು ಒಂದಲ್ಲ ಎರಡಲ್ಲ, ಸುಮಾರು 4 ಒಂದು ಹೊಸದಾಗಿರುವಂತಹ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಅನ್ನ ಇಲ್ಲಿ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಓಕೆನಾ? ಪ್ರತಿ ಒಂದು ಜಾಬ್ ಗಳ ಒಂದು ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಗೋಸ್ಕರ, ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಗೋಸ್ಕರ ತಾವು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ? ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಏನಾಗಿರುತ್ತೆ, ಲಾಸ್ಟ್ ಡೇಟ್ ಏನಾಗಿರುತ್ತೆ, ಇದರ ಒಂದು ಸಂಬಳ ಏನಾಗಿರುತ್ತೆ ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಾನು ಇಲ್ಲಿ ಶೇರ್ ಅನ್ನ ಮಾಡಿಬಿಡ್ತೀನಿ. ಓಕೆನಾ? ಇಲ್ಲಿ ಮೊದಲನೇ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಆಲ್ರೆಡಿ ಹೇಳಿದ್ದೆ, ಈ ಒಂದು 4 ಒಂದು ವೇಕೆನ್ಸಿಗಳಲ್ಲಿ ಒಂದು ವೇಕೆನ್ಸಿ ಏನು ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಒಂದು ಆಧಾರದ ಮೇಲೆ ನಡೆಸಿಕೊಂಡಿದ್ದಾರೆ ಅಂತ ನಾನು ಏನ್ ಹೇಳಿದ್ದೆ. ಹೌದು, ಈ ಒಂದು ವರ್ಷದ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ತಾವು ನೋಡಬಹುದು, ಇಂಡಿಯಾ ಪೋಸ್ಟ್ ಆಫೀಸ್ GDS ಕಡೆಯಿಂದ ರಿಲೀಸ್ ಮಾಡಿರುವಂತಹ ಈ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ನಾನು ಇಲ್ಲಿ ಒಂದು ಮಾತಾಡ್ತಿರುವಂತದ್ದು. ಅಪ್ಲಿಕೇಶನ್ಸ್ ಆರ್ ಇನ್ವಿಟೆಡ್ ಫ್ರಮ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಫಿಲ್ ದ ವೇಕೆಂಟ್ ಪೋಸ್ಟ್ ಆಫ್ ಗ್ರಾಮೀಣ್ ಡಾಕ್ ಸೇವಕ್ GDS ಅಂತ ನಾವು ಕರಿತೀವಿ. ಇದರಲ್ಲಿ ಬೇಸಿಕ್ ಆಗಿ ಇದರಲ್ಲಿ 2 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM ಅಂತ ರಿಲೀಸ್ ಅನ್ನ ಮಾಡ್ತಾರೆ, ಇನ್ನೊಂದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಅಂತ ಒಂದು 2 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಸ್ನೇಹಿತರೆ, ಈ 2 ಒಂದು ಪೋಸ್ಟ್ ಏನಿದೆ ಆರಾಮ್ಸೆ ನಮ್ಮ ಒಂದು ಕರ್ನಾಟಕದಲ್ಲಿ ತಾವು ಯಾವ ಒಂದು ಡಿವಿಷನ್ ಗೆ ಬೇಕಾದ್ರೂ ತಾವು ಅಪ್ಲೈ ಅನ್ನ ಮಾಡಬಹುದು. ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ವೈಸ್ ಇಷ್ಟಿಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅದರಲ್ಲಿ ಒಂದು ಡಿಸ್ಟ್ರಿಕ್ಟ್ ವೈಸ್ ನಲ್ಲಿ ಕೆಲವೊಂದು ಏನೋ ಒಂದು ಸಬ್ ಡಿವಿಷನ್ಸ್ ಗಳಿರ್ತವೆ, ಆ ಒಂದು ಡಿವಿಷನ್ಸ್ ಗಳಲ್ಲಿ ಕೂಡ ಇಂತಿಷ್ಟು ಅಂತ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅಂದ್ರೆ ನಿಮ್ಮ ಒಂದು ಹಳ್ಳಿ ಆಗಿರ್ಬೋದು, ನಿಮ್ಮ ಒಂದು ಟೌನ್ ಆಗಿರ್ಬೋದು, ಅಲ್ಲೇ ತಾವು ಖುದ್ದಾಗಿ ತಾವು ಕೆಲಸ ಅನ್ನ ಮಾಡೋದಕ್ಕೆ ಈ ಒಂದು ಜಾಬ್ ಅನ್ನ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಓಕೆನಾ? ಇದರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಎಂಗೇಜ್ಮೆಂಟ್ ಆಫ್ GDS ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಅಂದ್ರೆ ಕೇವಲ ತಾವು SLC ಯನ್ನ ಮಾತ್ರ ತಾವು ಇಲ್ಲಿ ಒಂದು ಪಾಸ್ ಔಟ್ ಆಗಿರಬೇಕು. ನಿಮ್ಮ ಒಂದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇರುತ್ತೆ, ಓಕೆನಾ, ಆ ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡಿ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಈ ಬಾರಿ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಒಂದು ವೇಕೆನ್ಸಿಗಳು ಪ್ರತಿ ಒಂದು ವರ್ಷ ಏನಿಲ್ಲ ಅಂದ್ರೂ ಕೂಡ 2 ರಿಂದ 3 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಪ್ರೀವಿಯಸ್ ಇಯರ್ ನಲ್ಲಿ ಸುಮಾರು 44 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ, 12,000 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. ಈ ಬಾರಿ ಕೂಡ ಸುಮಾರು ಏನೋ ಒಂದು 20 ರಿಂದ 30,000 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡುವಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಆಲ್ರೆಡಿ ಇದೆ. ಓಕೆನಾ? ಇಲ್ಲಿ ಒಂದು ಅದರ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಲೆಜ್ ಇನ್ ಕಂಪ್ಯೂಟರ್ ಅಂತ ಇರಬೇಕು. ಓಕೆನಾ? ಒಂದು ಬೇಸಿಕ್ ಆಗಿರುವಂತಹ ನಿಮ್ಮ ಬಳಿ ಒಂದು ಕಂಪ್ಯೂಟರ್ ನಾಲೆಜ್ ಇರಬೇಕಾಗಿರುವಂತದ್ದು. ಓಕೆನಾ? ನಂತರ ಒಂದು ನಾಲೆಜ್ ಇನ್ ಸೈಕ್ಲಿಂಗ್ ಅಂತ ಇರುತ್ತೆ, ಸೈಕ್ಲಿಂಗ್ ಅನ್ನ ಯಾವ ರೀತಿ ನಾವು ಏನೋ ಒಂದು ಡ್ರೈವಿಂಗ್ ಮಾಡೋದು ಅಂತ ತಮಗೆ ಗೊತ್ತಿರಬೇಕು. ಅದಕ್ಕೆ ಒಂದು ಫಿಸಿಕಲ್ ಆಗಿರುವಂತಹ ಒಂದು ಏನೋ ಒಂದು ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಟೆಸ್ಟ್ ನಡೆಯಲ್ಲ, ಜಸ್ಟ್ ತಮ್ಮ ಬಳಿ ಈ ಒಂದು ನಾಲೆಜ್ ಇರಬೇಕಾಗಿರುವಂತದ್ದು. ನಂತರ ಅಡೆಕ್ವೇಟ್ ಮೀನ್ಸ್ ಇನ್ ಲೈವ್ಲಿಹುಡ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಅಪ್ಲೈ ಅನ್ನ ಮಾಡಿದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ, ಓಕೆನಾ, ಈ ಒಂದು ಹುದ್ದೆಯ ಒಂದು ಜೊತೆಗೆ ಕೂಡ ತಾವು ಬೇರೆ ರೀತಿಯಾದಂತಹ ಒಂದು ಜಾಬ್ ಅಥವಾ ಒಂದು ಎಜುಕೇಶನ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಕಾರಣ ಏನಂದ್ರೆ, ಬರೀ ಈ ಒಂದು GDS ನಲ್ಲಿ ತಾವು BPM ಅಲ್ಲಾದ್ರೂ ಕೆಲಸ ಮಾಡಿ, ABPM ನಲ್ಲಿ ಆದ್ರೂ ಕೆಲಸ ಅನ್ನ ಮಾಡಿ ಕೇವಲ 4 to 5 ಅವರ್ಸ್ ಮಾತ್ರ ಇಲ್ಲಿ ಒಂದು ವರ್ಕಿಂಗ್ ಅವರ್ಸ್ ಇರುತ್ತೆ. ಆಮೇಲೆ ತಮಗೆ ಬೇರೆ ಒಂದು ಜಾಬ್ ಅನ್ನ ಮಾಡೋದಕ್ಕೆ ಬೇರೆ ರೀತಿಯ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ತಾವು ಒಂದು ಬೇರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ತಾವು ತಯಾರಿ ನಡೆಸಬೇಕು ಅಂದ್ರೂ ಕೂಡ ತಾವು ಈಸಿಯಾಗಿ ತಾವು ತಯಾರಿಯನ್ನ ತಾವು ನಡೆಸ್ಕೋಬಹುದು. ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಮಿನಿಮಮ್ ಆಗಿ ಏಜ್ ಇಲ್ಲಿ ಒಂದು 18 ವರ್ಷ ಅಂತ ಒಂದು ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು 40 ವರ್ಷ ಅಂತ ಒಂದು ಕೇಳಿದ್ದಾರೆ. 18 ರಿಂದ 40 ವರ್ಷ ಏನೋ ಒಂದು ಏಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು.
ಇಲ್ಲಿ ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ BPM ಎನ್ನುವಂತಹ ಒಂದು ಪೋಸ್ಟ್ಗೆ 12,000ದಿಂದ 29,000 ಒಂದು ಬೇಸಿಕ್ ಆಗಿರುವಂತಹ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಸ್ಯಾಲರಿ ಇರುತ್ತೆ. ಮತ್ತೆ ABPM ನ ಪೋಸ್ಟ್ಗೆ 10,000ರಿಂದ ಹಿಡಿದು ಸುಮಾರು 24,470 ರೂಪಾಯಿ ಇಲ್ಲಿ ಒಂದು ಸ್ಯಾಲರಿಯನ್ನ ತಮಗೆ ಒಂದು ಕೊಡ್ತಾರೆ. ಓಕೆ, ಹಾಗಾದ್ರೆ ಯಾವಾಗಿಂದ ಇದಕ್ಕೆ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಅಂದ್ರೆ ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಏನಂದ್ರೆ ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಇವತ್ತು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ನಾಳೆ ತಿಂಗಳು ಅಂದ್ರೆ ಒಂದು ಫೆಬ್ರವರಿ ಫಸ್ಟ್ ವೀಕ್ ನಲ್ಲೇ ತಾವು ಆನ್ಲೈನ್ ಅಲ್ಲಿ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬಹುದು. ಈ ಒಂದು ವೇಕೆನ್ಸಿಗೆ ರಿಲೇಟೆಡ್ ಆಗಿ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್, ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕು, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಾವು ನಮಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಆಗಿರ್ಬೋದು, ಸಂಬಳ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ಇದೇ ಒಂದು ಚಾನಲ್ ಅಲ್ಲಿ ನಾನು ಹೇರೋ ಒಂದು ಅಪ್ಲೋಡ್ ಅನ್ನ ಮಾಡಿದ್ದೀನಿ, ಆಲ್ರೆಡಿ ತಿಳಿಸಿದ್ದೀನಿ. ದಯವಿಟ್ಟು ತಾವು ಒಂದು ಸಲ ತಾವು ಆ ಒಂದು ವಿಡಿಯೋಸ್ ಅನ್ನ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಇಷ್ಟು ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ನಂತರ ತಾವು ಇಲ್ಲಿ ನೋಡಬಹುದು ಎರಡನೇ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ RRB ಗ್ರೂಪ್ ಡಿ ಆನ್ಲೈನ್ ಫಾರ್ಮ್ 2025 ಬಗ್ಗೆ ಮಾತಾಡಕ್ ಹೋದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ಸುಮಾರು 32,438 ಒಂದು ಪೋಸ್ಟ್ ಅನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದು, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಲ್ರೆಡಿ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಒಂದು ಪಾಯಿಂಟ್ ಮ್ಯಾನ್ ಬಿಗೆ 5,058, ಅಸಿಸ್ಟೆಂಟ್ ಟ್ರ್ಯಾಕ್ ಮೆಕ್ಯಾನಿಕ್ಗೆ 798, ಅಸಿಸ್ಟೆಂಟ್ ಬ್ರಿಡ್ಜ್ಗೆ 301 ಮತ್ತು ಟ್ರ್ಯಾಕ್ ಮೈಂಟೈನರ್ಗೆ 13,187 ಇದೇ ರೀತಿಯಾಗಿ ತಾವು ವೇಕೆನ್ಸಿಗಳನ್ನ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಟೋಟಲ್ ಆಗಿ ಮಾತಾಡಕ್ ಹೋದ್ರೆ ಇಲ್ಲಿ ಸುಮಾರು 32,438 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನಾದ್ರೂ ಒಂದು SLC ಅನ್ನ ಪಾಸ್ ಔಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ತಾವು ಅಪ್ಲೈ ಅನ್ನ ಮಾಡಬಹುದು. ಅದರ್ವೈಸ್ IT ಅನ್ನ ನಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದೀವಿ ಅಂದ್ರೆ ತಾವು ಕೂಡ ಈ ಬಾರಿ ಅಪ್ಲೈ ಅನ್ನ ತಾವು ಮಾಡಬಹುದು. ಏಜ್ ಲಿಮಿಟ್ಗೆ ತಾವು ಅಬ್ಸರ್ವ್ ಮಾಡಿದಾಗ ನಿಮ್ಮ ಒಂದು ಏಜ್ ಲಿಮಿಟ್ ಅನ್ನ 1/1/2025 ಒಂದು ಕೌಂಟ್ ಅನ್ನ ಮಾಡಿದಾಗ 18 ರಿಂದ 36 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿರ್ತಾರೆ. ಓಕೆ, ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಸಹ ತಮಗೆ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಮಾಡಿರ್ತಾರೆ. ಯಾವಾಗಿಂದ ಇದರಲ್ಲಿ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಅಂದ್ರೆ ಇದೇ ತಿಂಗಳು 23ನೇ ತಾರೀಕು ಇದರ ಒಂದು ಏನೋ ಒಂದು ಸ್ಟಾರ್ಟಿಂಗ್ ಡೇಟ್ ಅನ್ನ ಸ್ಟಾರ್ಟ್ ಆಗಿದ್ದು, ಲಾಸ್ಟ್ ಡೇಟ್ ನಾಳೆ ತಿಂಗಳು 22/2/2025 ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಸ್ನೇಹಿತರೆ, ಈ ಒಂದು RRBಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಅನ್ನ ಮಾಡಿದ್ದೀನಿ. ಓಕೆನಾ, ಅದರ ಒಂದು ವಿಡಿಯೋ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ, ಅಲ್ಲಿಂದ ತಾವು ಏನು ಆ ಒಂದು ವಿಡಿಯೋನ ಕ್ಲಿಕ್ ಅನ್ನ ಮಾಡಿ ಸಂಪೂರ್ಣವಾಗಿ ಇದರ ಒಂದು ಎಕ್ಸಾಮ್ ಡೀಟೇಲ್ಸ್ ಆಗಿರ್ಬೋದು, ಇದರ ಒಂದು ಎಕ್ಸಾಮ್ ಸೆಂಟರ್ಸ್ ಆಗಿರ್ಬೋದು, ಎಕ್ಸಾಮ್ ಲೊಕೇಶನ್ಸ್ ಆಗಿರ್ಬೋದು ಮತ್ತು ಇದರ ಒಂದು ಸ್ಯಾಲರಿ ಆಗಿರ್ಬೋದು, ಪ್ರತಿ ಒಂದು ಡೀಟೇಲ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗಿ ಒಂದು ಸಲ ತಾವು ಆ ಒಂದು ವಿಡಿಯೋನ ತಾವು ನೋಡಿ. ಓಕೆ, ಮುಂದಿನ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ CISF ಕಾನ್ಸ್ಟೇಬಲ್ ಡ್ರೈವರ್ ನ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 1,124 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ಇದರಲ್ಲಿ ಕೇವಲ SLCನೇ ಇಲ್ಲಿ ಒಂದು ಫೈನಲ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಇಲ್ಲಿ ಒಂದು ಇಟ್ಟಿದ್ದಾರೆ. ಓಕೆನಾ, ಇಲ್ಲಿ ತಾವು ನೋಡಬಹುದು ಮೆಟ್ರಿಕುಲೇಷನ್ಸ್ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಫಾರ್ ರಿಕಗ್ನೈಸ್ಡ್ ಬೋರ್ಡ್ ಸುಮಾರು ತಾವು ನೋಡಬಹುದು ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ನ ಎನ್ನುವಂತಹ ಒಂದು ಪೋಸ್ಟ್ಗೆ 845 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಕಾನ್ಸ್ಟೇಬಲ್ ಡ್ರೈವರ್ ಪಂಪ್ ಆಪರೇಟರ್ಗೆ 279 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಎರಡು ಒಂದು ವೇಕೆನ್ಸಿಗಳಿಗೆ ಸೇಮ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ಈ ಬಾರಿ ನೀಡಿರ್ತಾರೆ. ಓಕೆನಾ, ಏಜ್ ಲಿಮಿಟ್ ಅನ್ನ ತಾವು ನೋಡಬಹುದು ಸುಮಾರು 21 ರಿಂದ 27 ವರ್ಷದವರೆಗೆ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳು ಕೂಡ ತಾವು ಅಪ್ಲೈ ಅನ್ನ ಮಾಡಕ್ಕೆ ಪ್ರಯತ್ನವನ್ನ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತಹ ಯಾವಾಗಿಂದ ಇದರಲ್ಲಿ ನಾವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಅಂದ್ರೆ ಫೆಬ್ರವರಿ 3ನೇ ತಾರೀಕಿಂದ ಹಿಡಿದು ಓಕೆನಾ, ನಂತರ ಮಾರ್ಚ್ 4ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ, ಆದಷ್ಟು ತಾವು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ನಾನು ಅದನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಶೇರ್ ಅನ್ನ ಮಾಡಿರ್ತೀನಿ. ಓಕೆ, ಫೈನಲ್ ಆಗಿ 4ನೇ ಒಂದು ಹುದ್ದೆ ಬಗ್ಗೆ ಮಾತಾಡಕ್ ಹೋದ್ರೆ DF CCI ರಿಕ್ರೂಟ್ಮೆಂಟ್ ಡೆಡಿಕೇಟೆಡ್ ಕೋಆರ್ಡಿನೇಟರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ತಾವು ನೋಡಬಹುದು ಜೂನಿಯರ್ ಮ್ಯಾನೇಜರ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಸಿಗ್ನಲ್ ಟೆಲಿಕಾನ್ ಆಗಿರ್ಬೋದು. ಓಕೆನಾ, ಇದರ ಒಂದು ಕ್ವಾಲಿಫಿಕೇಶನ್ ಅಥವಾ ಅಬ್ಸರ್ವ್ ಮಾಡಬಹುದು ಡಿಪ್ಲೊಮಾ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ಎನ್ನುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು, ಸುಮಾರು 464 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು MTS ಎನ್ನುವಂತಹ ಒಂದು ಪೋಸ್ಟ್ ಕೇವಲ SLCನೇ ಇದರ ಒಂದು ಕ್ವಾಲಿಫಿಕೇಶನ್ಸ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ, ಮ್ಯಾಕ್ಸಿಮಮ್ ಆಗಿ ಈ ಒಂದು 4 ಹುದ್ದೆಗಳಲ್ಲಿ ಏನು ಒಂದು ಕೇವಲ ಒಂದು
SLC ಒಂದು ಫೈನಲ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 642 ಒಂದು ಪೋಸ್ಟ್ ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಅನ್ನ ತಾವು ನೋಡಬಹುದು 18 ರಿಂದ 33 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 18ನೇ ತಾರೀಕು ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಏನೋ ಒಂದು ಸ್ಟಾರ್ಟ್ ಆಗಿದ್ದು ಇದು ಫೆಬ್ರವರಿ 16ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಇಷ್ಟು ಸ್ನೇಹಿತರೆ ಈ ಒಂದು 4 ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿಬಿಡ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಸ್ನೇಹಿತರೆ ಇಷ್ಟು ಈ ಒಂದು 4 ಹುದ್ದೆಗಳ ಒಂದು ಅಪ್ಡೇಟ್ ಆಗಿದ್ರೆ ತಾವು ಯಾವ ಒಂದು ಹುದ್ದೆಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದೀರಾ ಮತ್ತು ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವುದು ಮತ್ತು ತಮ್ಮ ಒಂದು ಕ್ವಾಲಿಫಿಕೇಶನ್ ಏನು ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮುಂದೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಗೆ ತಕ್ಕ ಹಾಗೆ ನಾನು ಒಂದು ಜಾಬ್ ಗಳ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತೀನಿ.